Science, Class 7, Chapter 12. ಟೌನ್, ಮನೆಗಳು, ಅಂಗಡಿಗಳು ಮತ್ತು ಜನರಿರುವ ಸ್ಥಳ. ಹಳ್ಳಿಗಿಂತ ದೊಡ್ಡದು, ಆದರೆ ನಗರಕ್ಕಿಂತ ಚಿಕ್ಕದು. ಪಟ್ಟಣ. ಫ್ಯಾಮಿಲೀಸ್, ಪೋಷಕರು ಮತ್ತು ಅವರ ಮಕ್ಕಳ ಗುಂಪುಗಳು. ಕುಟುಂಬದ ಬಹುವಚನ. ನೇಬರ್ಹುಡ್, ನೀವು ವಾಸಿಸುವ ಸುತ್ತಮುತ್ತಲಿನ ಪ್ರದೇಶ. ನಿಮ್ಮ ಹತ್ತಿರ ವಾಸಿಸುವ ಜನರು. ನೆರೆ ಹೊರೆ. ಚಿಲ್ಡ್ರನ್, ಯುವ ಜನರು, ಇನ್ನು ವಯಸ್ಕರದಲ್ಲವರು. ಮಕ್ಕಳು, ಚೈಲ್ಡ್ನ ಬಹುವಚನ. ಕ್ಲಾಸ್, ಒಟ್ಟಿಗೆ ಕಲಿಸುವ ವಿದ್ಯಾರ್ಥಿಗಳ ಗುಂಪು. ಒಂದು ವರ್ಗ ಅಥವಾ ಪ್ರಕಾರವೂ ಹೌದು. ಪಿಕ್ನಿಕ್, ಹೊರಾಂಗಣದಲ್ಲಿ, ಸಾಮಾನ್ಯವಾಗಿ ಪಾರ್ಕ್ನಲ್ಲಿ ತಿನ್ನುವ ಊಟ, ವನ ಭೋಜನ. ಈವ್ನಿಂಗ್, ಮಧ್ಯಾಹ್ನ ಮತ್ತು ರಾತ್ರಿಯ ನಡುವಿನ ದಿನದ ಭಾಗ. ಸಂಜೆ. ಟ್ರೈಬಲ್, ಒಂದು ಬುಡಕಟ್ಟು ಅಥವಾ ಬುಡಕಟ್ಟುಗಳಿಗೆ ಸಂಬಂಧಿಸಿದ, ಹಂಚಿಕೊಂಡ ಪದ್ಧತಿಗಳು ಮತ್ತು ನಾಯಕನಿರುವ ಜನರ ಗುಂಪುಗಳು. ಸಿಟಿಜನ್ಸ್, ಕಾನೂನುಬದ್ಧವಾಗಿ ಒಂದು ದೇಶಕ್ಕೆ ಸೇರಿದ ಜನರು, ಪ್ರಜೆಗಳು. ವಿಲೇಜ್, ಗ್ರಾಮಾಂತರದಲ್ಲಿರುವ ಸಣ್ಣ ಮನೆಗಳ ಗುಂಪು, ಪಟ್ಟಣಕ್ಕಿಂತ ಚಿಕ್ಕದು. ಹಳ್ಳಿ. ಡೆನ್ಸ್ಲಿ, ಒತ್ತೊತ್ತಾಗಿ ಕಿಕ್ಕಿರಿದ, ದಟ್ಟವಾದ. ಕವರ್ಡ್, ಯಾವುದಾದರೂ ವಸ್ತುವಿನ ಮೇಲೆ ಅಥವಾ ಮೇಲ್ಭಾಗದಲ್ಲಿ ಏನನ್ನಾದರೂ ಹೊಂದಿರುವುದು. ಪ್ಯಾಚ್, ಸುತ್ತಲಿನ ಪ್ರದೇಶಕ್ಕಿಂತ ಭಿನ್ನವಾಗಿರುವ ಸಣ್ಣ ಪ್ರದೇಶ. ಬುಷ್, ನೆಲದಿಂದ ಬೆಳೆಯುವ ಅನೇಕ ಸಣ್ಣ ಕೊಂಬೆಗಳಿರುವ ಗಿಡ, ಮರಕ್ಕಿಂತ ಚಿಕ್ಕದು. ಪೊದೆ. ಥಿಕ್ ಗ್ರೋತ್, ಅನೇಕ ಗಿಡಗಳು ದಟ್ಟವಾಗಿ ಒಟ್ಟಿಗೆ ಬೆಳೆಯುವುದು. ಕ್ಲೈಂಬರ್ಸ್, ಏನನ್ನಾದರೂ ಹಿಡಿದುಕೊಂಡು ಮೇಲಕ್ಕೆ ಬೆಳೆಯುವ ಗಿಡಗಳು, ಬಳ್ಳಿಗಳು. ಟಾಲ್ ಟ್ರೀಸ್, ಅತಿ ಎತ್ತರದ ಮರಗಳು. ಸ್ಯಾಪ್ಲಿಂಗ್ಸ್, ಎಲೆಯ ಮರಗಳು, ಸಸಿಗಳು. ಹರ್ಬ್ಸ್, ಮೃದುವಾದ ಕಾಂಡಗಳಿರುವ ಸಣ್ಣ ಗಿಡಗಳು, ಆಹಾರಕ್ಕೆ ರುಚಿ ನೀಡಲು ಅಥವಾ ಔಷಧಿಯಲ್ಲಿ ಬಳಸುತ್ತಾರೆ. ಮೂಲಿಕೆಗಳು. ಶ್ರಬ್ಸ್, ಪೊದೆಗಳಂತಹ ಗಿಡಗಳು, ಮರಗಳಿಗಿಂತ ಚಿಕ್ಕವು, ಆದರೆ ಮರದ ಕಾಂಡಗಳಿರುತ್ತವೆ. ಫಾರೆಸ್ಟ್ ಫ್ಲೋರ್, ಕಾಡಿನ ನೆಲ, ಎಲೆಗಳು, ಸಣ್ಣ ಕೊಂಬೆಗಳು ಇತ್ಯಾದಿಗಳಿಂದ ಆವೃತವಾಗಿರುತ್ತದೆ. ಡಿಕೇಯಿಂಗ್ ಲೀವ್ಸ್, ಕೊಳೆಯುತ್ತಿರುವ ಅಥವಾ ವಿಭಜನೆಯಾಗುತ್ತಿರುವ ಎಲೆಗಳು. ಆನಿಮಲ್ಸ್, ಸಸ್ಯಗಳಲ್ಲದ ಜೀವಿಗಳು, ಚಲಿಸಬಲ್ಲವು ಮತ್ತು ತಿನ್ನಬಲ್ಲವು, ಪ್ರಾಣಿಗಳು. ಇನ್ಸೆಕ್ಟ್ಸ್, 6 ಕಾಲುಗಳಿರುವ ಸಣ್ಣ ಪ್ರಾಣಿಗಳು, ಇರುವೆ, ಜೇನುನೊಣ, ಚಿಟ್ಟೆಗಳಂತೆ. ಸ್ಪೈಡರ್ಸ್, 8 ಕಾಲುಗಳಿರುವ ಬಲೆಗಳನ್ನು ನೇಯುವ
ಸಣ್ಣ ಜೀವಿಗಳು, ಜೇಡಗಳು. ಸ್ಕ್ವಿರಲ್ಸ್ ಪೊದೆಯಾದ ಬಾಲವಿರುವ ಮರಗಳನ್ನು ಹತ್ತುವ ಸಣ್ಣ ರೋಮದಿಂದ ಕೂಡಿದ ಪ್ರಾಣಿಗಳು, ಅಳಿಲುಗಳು. ಆಂಟ್ಸ್ ದೊಡ್ಡ ಗುಂಪುಗಳಲ್ಲಿ ವಾಸಿಸುವ ಸಣ್ಣ ಕೀಟಗಳು, ಇರುವೆಗಳು. ಬರ್ಡ್ಸ್ ಗರಿಗಳು ಮತ್ತು ರೆಕ್ಕೆಗಳಿರುವ ಪ್ರಾಣಿಗಳು, ಹೆಚ್ಚಿನವು ಹಾರಬಲ್ಲವು, ಹಕ್ಕಿಗಳು. ಫಾಲನ್ ಲೀವ್ಸ್ ಮರಗಳಿಂದ ಬಿದ್ದ ಎಲೆಗಳು. ಆನಿಮಲ್ ಡ್ರಾಪಿಂಗ್ಸ್ ಪ್ರಾಣಿಗಳ ತ್ಯಾಜ್ಯ, ಪ್ರಾಣಿಗಳ ಹಿಕ್ಕೆ. ಮೈಕ್ರೋ ಆರ್ಗ್ಯಾನಿಸಮ್ಸ್ ಅತಿ ಸಣ್ಣ ಜೀವಿಗಳು, ಸೂಕ್ಷ್ಮದರ್ಶಕದಿಂದ ಮಾತ್ರ ನೋಡಬಹುದು, ಸೂಕ್ಷ್ಮಾಣು ಜೀವಿಗಳು. ಬ್ಯಾಕ್ಟೀರಿಯಾ ಅತಿ ಸಣ್ಣ ಜೀವಿಗಳು, ಕೆಲವು ಉಪಯುಕ್ತ, ಕೆಲವು ರೋಗಗಳನ್ನು ಉಂಟುಮಾಡುತ್ತವೆ. ಲಾರ್ವೆ ಮೊಟ್ಟೆಯಿಂದ ಹೊರಬಂದ ನಂತರ ಕೀಟದ ಎಳೆಯ ರೂಪ, ಕಂಬಳಿ ಹುಳುವಿನಂತೆ. ಡಾರ್ಕ್ ಕಲರ್ಡ್ ಕಡು ಬಣ್ಣವನ್ನು ಹೊಂದಿರುವ, ಕಪ್ಪು ಕಡು ಕಂದು ಬಣ್ಣದಂತೆ. ಸ್ಪಾಂಜಿ ಮೃದುವಾದ ಮತ್ತು ಸಣ್ಣ ರಂಧ್ರಗಳಿಂದ ತುಂಬಿದ, ಸ್ಪಂಜಿನಂತೆ. ಮೆಟೀರಿಯಲ್ ಏನನ್ನಾದರೂ ಮಾಡಿರುವುದು, ವಸ್ತು. ಹ್ಯೂಮಸ್ ಕೊಳೆತ ಸಸ್ಯ ಮತ್ತು ಪ್ರಾಣಿಗಳಿಂದಾದ ಕಡು ಬಣ್ಣದ ಫಲವತ್ತಾದ ಮಣ್ಣು, ಗಿಡಗಳನ್ನು ಬೆಳೆಸಲು ಉತ್ತಮ. ಸೀಡ್ಲಿಂಗ್ಸ್ ಬೀಜಗಳಿಂದ ಬೆಳೆದ ಅತಿ ಎಳೆಯ ಗಿಡಗಳು, ಸಸಿಗಳು. ರಾಟಿಂಗ್ ಲೀವ್ಸ್ ಕೊಳೆಯುತ್ತಿರುವ ಅಥವಾ ಹಾಳಾಗುತ್ತಿರುವ ಎಲೆಗಳು. ಟೈನಿ ಆನಿಮಲ್ಸ್ ಅತಿ ಸಣ್ಣ ಪ್ರಾಣಿಗಳು. ಬಾರ್ಕ್ ಮರದ ಕಾಂಡ ಮತ್ತು ಕೊಂಬೆಗಳ ಗಟ್ಟಿಯಾದ ಹೊರಹೊದಿಕೆ, ತೊಗಟೆ. ಬ್ರಾಂಚಸ್ ಮರದ ಕಾಂಡದಿಂದ ಬೆಳೆಯುವ ತೋಳಿನಂತಹ ಭಾಗಗಳು, ಕೊಂಬೆಗಳು. ಕೆನೋಪಿ ಕಾಡಿನಲ್ಲಿ ಎಲೆಗಳು ಮತ್ತು ಕೊಂಬೆಗಳ ಅತ್ಯುನ್ನತ ಪದರ, ಮೇಲ್ಛಾವಣಿ. ಕ್ರೌನ್ಸ್ ಮರಗಳ ಮೇಲ್ಭಾಗ, ಎಲ್ಲ ಎಲೆಗಳು ಮತ್ತು ಕೊಂಬೆಗಳೊಂದಿಗೆ. ಅಂಡರ್ ಗ್ರೋತ್ ಕಾಡಿನಲ್ಲಿ ಎತ್ತರದ ಮರಗಳ ಕೆಳಗೆ ಬೆಳೆಯುವ ಸಣ್ಣ ಮರಗಳು, ಪೊದೆಗಳು ಮತ್ತು ಗಿಡಗಳು. ಡೈವರ್ಸಿಟಿ ವೈವಿಧ್ಯತೆ, ಅನೇಕ ವಿವಿಧ ಪ್ರಕಾರಗಳನ್ನು ಹೊಂದಿರುವುದು. ಪ್ಲಾಂಟ್ಸ್ ಎಲೆಗಳು, ಕಾಂಡಗಳು ಮತ್ತು ಬೇರುಗಳಿರುವ ಜೀವಿಗಳು, ತಮ್ಮ ಆಹಾರವನ್ನು ತಾವೇ ತಯಾರಿಸುತ್ತವೆ, ಸಸ್ಯಗಳು. ಸ್ಪೀಷೀಸ್ ಒಟ್ಟಿಗೆ ಸಂತಾನೋತ್ಪತ್ತಿ ಮಾಡಬಲ್ಲ ಸಮಾನ ಪ್ರಾಣಿಗಳು ಅಥವಾ ಸಸ್ಯಗಳ ಗುಂಪು, ಪ್ರಭೇದ ಅಥವಾ ಜಾತಿ. ಮೈಕ್ರೋಕ್ಲೈಮೇಟ್ ಅತಿ ಸಣ್ಣ ನಿರ್ದಿಷ್ಟ ಪ್ರದೇಶದ ವಾತಾವರಣ. ಡಿಕಂಪೋಸರ್ಸ್ ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ವಿಭಜಿಸುವ ಸಣ್ಣ ಜೀವಿಗಳು, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಂತೆ. ವಿಘಟಕಗಳು. ಫಂಗೈ
ಅಣಬೆಗಳು ಅಥವಾ ಬೂಸ್ಟ್ಗಳಂತಹ ಜೀವಿಗಳು. ಫಂಗಸ್ನ ಬಹುವಚನ. ನ್ಯೂಟ್ರಿಯೆಂಟ್ಸ್ ಜೀವಿಗಳು ಬದುಕಲು ಮತ್ತು ಬೆಳೆಯಲು ಬೇಕಾದ ವಸ್ತುಗಳು. ಪೋಷಕಾಂಶಗಳು. ಸಬ್ಸ್ಟಾನ್ಸಸ್ ನಿರ್ದಿಷ್ಟ ಭೌತಿಕ ಗುಣ ಲಕ್ಷಣಗಳನ್ನು ಹೊಂದಿರುವ ವಸ್ತುಗಳು. ಫಾಲನ್ ಟ್ರೀಸ್ ಕೆಳಗೆ ಬಿದ್ದ ಮರಗಳು. ಡಿಕೇಯಿಂಗ್ ಆನಿಮಲ್ಸ್ ಸಾವಿನ ನಂತರ ಕೊಳೆಯುತ್ತಿರುವ ಅಥವಾ ವಿಭಜನೆಯಾಗುತ್ತಿರುವ ಪ್ರಾಣಿಗಳು. ಲೇಯರ್ ಮೇಲ್ಮೈಯನ್ನು ಆವರಿಸಿರುವ ವಸ್ತುವಿನ ಚಪ್ಪಟೆ ಹಾಳೆ ಅಥವಾ ದಪ್ಪ ಪದರ. ಫಾರೆಸ್ಟ್ ಮರಗಳು ಮತ್ತು ಪೊದೆಗಳಿಂದ ಆವೃತವಾದ ದೊಡ್ಡ ಪ್ರದೇಶ. ಕಾಡು. ಆಕ್ಸಿಜನ್ ನಾವು ಉಸಿರಾಡಲು ಬೇಕಾದ ಗಾಳಿಯಲ್ಲಿನ ಅನಿಲ. ಕಾರ್ಬನ್ ಡೈಆಕ್ಸೈಡ್ ನಾವು ಉಸಿರಾಡುವಾಗ ಹೊರಬಿಡುವ ಗಾಳಿ. ಏರ್ ಭೂಮಿಯನ್ನು ಸುತ್ತುವರೆದಿರುವ ಅನಿಲಗಳ ಮಿಶ್ರಣ. ಗಾಳಿ. ವಾಟರ್ ವೇಪರ್ ಅನಿಲ ರೂಪದಲ್ಲಿರುವ ನೀರು, ಹಬೆಯಂತೆ. ನೀರಿನ ಆವಿ. ಟ್ರಾನ್ಸ್ಪಿರೇಷನ್ ಗಿಡಗಳು ತಮ್ಮ ಎಲೆಗಳಿಂದ ನೀರಿನ ಆವಿಯನ್ನು ಬಿಡುಗಡೆ ಮಾಡುವ ಪ್ರಕ್ರಿಯೆ. ಕಂಡೆನ್ಸೇಷನ್ ನೀರಿನ ಆವಿಯು ದ್ರವ ನೀರಾಗಿ ಬದಲಾಗುವುದು. ಘನೀಕರಣ. ಓಝೋನ್ ವಾತಾವರಣದಲ್ಲಿ ಎತ್ತರದಲ್ಲಿ ಕಂಡುಬರುವ ಆಮ್ಲಜನಕದ ಒಂದು ರೂಪ. ಭೂಮಿಯನ್ನು ರಕ್ಷಿಸುತ್ತದೆ. ಸಾಯಿಲ್ ಎರೋಷನ್ ನೀರು ಅಥವಾ ಗಾಳಿಯಿಂದ ಮಣ್ಣು ಕೊಚ್ಚಿ ಹೋಗುವುದು ಅಥವಾ ಹಾರಿ ಹೋಗುವುದು. ಮಣ್ಣಿನ ಸವೆತ. ಫರ್ಟಿಲಿಟಿ ಮಣ್ಣಿನ ಸಸ್ಯ ಬೆಳವಣಿಗೆಯನ್ನು ಬೆಂಬಲಿಸುವ ಸಾಮರ್ಥ್ಯ. ಮರಿಗಳನ್ನು ಉತ್ಪಾದಿಸುವ ಸಾಮರ್ಥ್ಯ. ಫಲವತ್ತತೆ. ಶೆಲ್ಟರ್ ಕೆಟ್ಟ ಹವಾಮಾನ ಅಥವಾ ಅಪಾಯದಿಂದ ರಕ್ಷಣೆ ನೀಡುವ ಸ್ಥಳ. ಆಶ್ರಯ. ಕಮ್ಯುನಿಟಿ ಒಂದೇ ಸ್ಥಳದಲ್ಲಿ ವಾಸಿಸುವ ಅಥವಾ ಸಾಮಾನ್ಯವಾದ ನಿರ್ದಿಷ್ಟ ಗುಣಲಕ್ಷಣವನ್ನು ಹೊಂದಿರುವ ಜನರ ಗುಂಪು. ಸಮುದಾಯ. ಮೆಡಿಸಿನ್ಸ್ ಅನಾರೋಗ್ಯ ಅಥವಾ ರೋಗವನ್ನು ಗುಣಪಡಿಸಲು ಅಥವಾ ತಡೆಯಲು ಬಳಸುವ ವಸ್ತುಗಳು. ಔಷಧಿಯ ಬಹುವಚನ. ಔಷಧಿಗಳು.